ನಿರಂತರವಾಗಿ ನಾನು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂಡಬೇಕು ಅನ್ನುವಂತಹ ಡಿ ಕೆ ಶಿವಕುಮಾರ್ ಅವರ ಕನಸು ಈಡೇರಿ ಇವತ್ತಿಗೆ 30 ದಿನಗಳನ್ನು ಪೂರೈಸಿದೆ. ನಾನಾಗಲೇ ಹೇಳಿದೆ, 1 ತಿಂಗಳು ಪೂರೈಸಿದೆ. 1 ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡಂತಹ ನಿರ್ಧಾರಗಳೇನು, ಹೊಸ ಹೊಸ ಆವಿಷ್ಕಾರಗಳೇನು, ಹೀಗೆ ಡಿ ಕೆ ಶಿವಕುಮಾರ್ ಅವರು ದಿನಕ್ಕೊಂದು ಹೆಜ್ಜೆ ಲೆಕ್ಕಕ್ಕೆ 30 ವಿವಿಧ ಹೊಸ ಆವಿಷ್ಕಾರಗಳನ್ನು ಇವತ್ತು ರಾಜ್ಯದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಅದು ಏನು ಅನ್ನುವಂಥದ್ದನ್ನು ನೋಡೋಣ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಬ್ರೇಕಿಂಗ್ ಪ್ಲೇಟ್ ಪ್ಲೀಸ್. ಶರವೇಗದ ಡಿ ಕೆ ಸರ್ಕಾರಕ್ಕೆ 30 ದಿನ. ಡಿ ಕೆ ಫಾಸ್ಟ್ ಫಾರ್ವರ್ಡ್ ಪಾಲಿಟಿಕ್ಸ್. ಫಾಸ್ಟ್ ಫಾರ್ವರ್ಡ್. ಸಿಎಂ ಡಿ ಕೆ ಶಿವಕುಮಾರ್ ಸೂಪರ್ ಫಾಸ್ಟ್ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಬಾರಿ ಡಿ ಕೆ ಸರ್ಕಾರ 30 ದಿನಗಳಲ್ಲಿ 30 ಹೆಜ್ಜೆಯನ್ನ ಇಟ್ಟಿದ್ದಾರೆ. ಡಿ ಕೆಯದ್ದು ಆಕ್ರಮಣಕಾರಿ ರಾಜಕೀಯ ಶೈಲಿ. ಸಿಕ್ಕಾಪಟ್ಟೆ ಫೋರ್ಸ್ ಇದೆ ಡಿ ಕೆ ಶಿವಕುಮಾರ್ ಅವರ ಆಡಳಿತದಲ್ಲಿ. ಸಹಜವಾಗಿ ಆಡಳಿತದಲ್ಲೂ ಕೂಡ ಶರವೇಗದ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಸಣ್ಣ ಪುಟ್ಟ ಅಡೆತಡೆಗಳ ನಡುವೆಯೂ ಕೂಡ ಡಿ ಕೆ ಶಿವಕುಮಾರ್ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಸ್ಪಷ್ಟ ನೀಲಿ ನಕ್ಷೆ, ಟಾರ್ಗೆಟ್ 2028ನ ಬ್ಲೂ ಪ್ರಿಂಟ್ ಅನ್ನು ಹಾಕೊಂಡಿದ್ದಾರೆ. ಮೊದಲ ದಿನದಿಂದಲೇ ಕಾರ್ಯ ಪ್ರವೃತ್ತರಾದಂತಹ ಸಿಎಂ ಡಿ ಕೆ ಶಿವಕುಮಾರ್ ಒಂದು ಕ್ಷಣವೂ ಕೂಡ ಎಲ್ಲೂ ತಡ ಮಾಡದೆ ಮುನ್ನುಗ್ತಾ ಇರುವಂತಹ ಡಿ ಕೆ ಶಿ, ಒಂದು ಕ್ಷಣವನ್ನು ಕೂಡ ವೇಸ್ಟ್ ಮಾಡದೆ ಡಿ ಕೆ ಶಿವಕುಮಾರ್ ಅವರು ಆಕ್ಷನ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಈಗ 30 ದಿನಗಳು. ಎಲ್ಲಿಯೂ ಕೂಡ ಒಂದು ಕ್ಷಣವನ್ನು ವೇಸ್ಟ್ ಮಾಡ್ತಾ ಇಲ್ಲ. ಹೊಸ ಹೊಸ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲೋ ಅಲ್ಲೋ ಇಲ್ಲೋ ಸಣ್ಣ ಪುಟ್ಟ ಅಡೆತಡೆಗಳು ಬಂದರೂ ಕೂಡ ಅವುಗಳನ್ನು ಲೆಕ್ಕಿಸದೆ ಎಡಗಾಲಲ್ಲಿ ಒದ್ದು ಡಿ ಕೆ ಶಿವಕುಮಾರ್ ಅವರು ಈಗ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಮುಖ್ಯಮಂತ್ರಿ ಸ್ಥಾನವನ್ನು ಅತ್ಯಂತ ಪ್ರಭಾವಿತರಾಗಿ ನಿಭಾಯಿಸ್ತಾ ಇದ್ದಾರೆ. ಫೋರ್ಸ್ ಇದೆ, ಫಾಸ್ಟ್ ಫಾರ್ವರ್ಡ್ ಸರ್ಕಾರ ಇದೆ. ಅದ್ಭುತವಾದಂತಹ ಆದೇಶಗಳನ್ನು, ವಿಚಾರಧಾರೆಗಳನ್ನು ಅಧಿಕಾರಿಗಳಿಗೆ ಹೇಳಿಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ನಾನಾಗಲೇ ಹೇಳಿದೆ, 30 ದಿನಗಳಲ್ಲಿ ವಿವಿಧ 30 ಕಾರ್ಯಕ್ರಮಗಳು, ಹೆಜ್ಜೆಗಳು, ಹೊಸ ಹೊಸ ಆವಿಷ್ಕಾರಗಳು, ಯೋಜನೆಗಳು ಎಲ್ಲವನ್ನ ತೆಗೆದುಕೊಂಡು ಬಂದಿರುವಂತಹ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಈಗ 30 ದಿನಗಳನ್ನು ಪೂರೈಸಿದೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಮುಂದಿನ ದಿನಗಳನ್ನು ಹೆಂಗೆ ನಿಭಾಯಿಸ್ತಾರೆ ಅನ್ನುವಂಥದ್ದು ಈಗ ದೊಡ್ಡ ಪ್ರಶ್ನೆಯಾಗಿದೆ. ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ಶರವೇಗವಾಗಿ, ಅತ್ಯಂತ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿ ಇವತ್ತು ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. 1 ತಿಂಗಳಲ್ಲಿ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂತಹ ಒಂದು ಆಲೋಚನೆಯಲ್ಲಿ ಈಗ ಅನೇಕ ಜನ ಶಾಸಕರು, ಸಂಸದರು, ಸಚಿವರು ಬಾಯಿ ಮೇಲೆ ಕೈ ಇಟ್ಟುಕೊಂಡು ಗಾಬರಿಯಾಗಿ ಡಿ ಕೆ ಶಿವಕುಮಾರ್ ಅವರನ್ನು ನೋಡ್ತಾ ಇದ್ದಾರೆ. ಯಾಕೆಂತಂದರೆ ಇದು ಕನಸಿನ ಪಟ್ಟ, ಕನಸಿನ ಕುರ್ಚಿ. ಅಂತಹ ಕನಸಿನ ಕುರ್ಚಿಯಲ್ಲಿ ಕುಳಿತಂತಹ ಡಿ ಕೆ ಶಿವಕುಮಾರ್ ಅವರು ಅದೇ ಎಷ್ಟು ವೇಗದಲ್ಲಿ ಮುನ್ನುಗ್ಗಬೇಕು ಅಷ್ಟು ವೇಗದಲ್ಲಿ ಈಗ ಮುನ್ನುಗ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ 1 ಮೋರ್ ಬ್ರೇಕಿಂಗ್ ಇದೆ. ಬ್ರೇಕಿಂಗ್ ಅನ್ನು ನೋಡ್ಕೊಂಬರೋಣ. ಬ್ರೇಕಿಂಗ್ ಪ್ಲೇಟ್ ಪ್ಲೀಸ್. ಏನು, ಸಿಎಂ ಡಿ ಕೆ ಸರ್ಕಾರಕ್ಕೆ ಈಗ 1 ತಿಂಗಳ ಸಂಭ್ರಮ. ಹೇಗಿತ್ತು ಕನಕಪುರ ಬಂಡೆಯ 1 ತಿಂಗಳ ಆಡಳಿತ? ಹೆಂಗಿತ್ತು ಆಡಳಿತ? 1 ತಿಂಗಳಲ್ಲಿ ತೆಗೆದುಕೊಂಡಂತಹ ಪ್ರಮುಖ ನಿರ್ಧಾರಗಳು ಯಾವ್ಯಾವ ಯೋಜನೆಯನ್ನ ಜಾರಿ ಮಾಡಿದ್ದಾರೆ, ಯಾರಿಗೆಲ್ಲ ಗುಡ್ ನ್ಯೂಸ್ ಅನ್ನುವಂಥದ್ದು ಡಿ ಕೆ ಸರ್ಕಾರದಲ್ಲಿ. ನೌಕರರಿಗೆ ಸಿಕ್ಕಿದ್ದೇನು, ವಿದ್ಯಾರ್ಥಿಗಳಿಗೆ ದೊರಕಿದ್ದೇನು? ಹಾಗಾದರೆ ಡಿ ಕೆ ತೆಗೆದುಕೊಂಡಂತಹ ದೊಡ್ಡ ನಿರ್ಧಾರಗಳು, ಮಹತ್ವದ ನಿರ್ಧಾರಗಳು ಏನು ಅನ್ನುವಂಥದ್ದು. ಡಿ ಕೆ ಸರ್ಕಾರ 30 ದಿನ 30 ಹೆಜ್ಜೆ. ಅಶ್ವವೇಗ ನ್ಯೂಸ್ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾವು ಕೊಡ್ತೀವಿ. ಡಿ ಕೆ ಶಿವಕುಮಾರ್ ಅವರ 30 ದಿನಗಳ ಸಾಧನೆ ಏನು, 30 ದಿನಗಳಲ್ಲಿ ಏನೇನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಇವತ್ತು ನಾವು ಕೊಡೋದಕ್ಕೆ ಇಲ್ಲಿ ಬಂದಿದ್ದೀವಿ. ಒಂದಲ್ಲ ಎರಡಲ್ಲ, ಅನೇಕ ಯೋಜನೆಗಳು. ವಿದ್ಯಾರ್ಥಿಗಳಿಗೇನಿದೆ, ಸರ್ಕಾರಿ ನೌಕರರಿಗಳಿಗೇನಿದೆ, ಈ ಇಂಧನ ಇಲಾಖೆಯವರಿಗೆ ಏನಿದೆ, ಹೀಗೆ ಡಿ ಕೆ ಶಿವಕುಮಾರ್ ಅವರ ಬಳಿಯಿಂದ ಸಹಾಯವನ್ನು ಪಡೆದುಕೊಂಡಂಥವರಿಗೆ ಏನೇನು ಯೋಜನೆಗಳಿದೆ ಅನ್ನುವಂಥದ್ದನ್ನೆಲ್ಲವನ್ನು ಕೂಡ ಇವತ್ತು ನಿಮ್ಮ ಮುಂದೆ ಅಶ್ವವೇಗ ನ್ಯೂಸ್ ತೆರೆದಿಡುತ್ತೆ. ಸಂಬಂಧಪಟ್ಟಂಗೆ ಒಂದಿಷ್ಟು ಯೋಜನೆಗಳು ಏನಿದೆ ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಯೋಜನೆಗಳು ಏನೇನಿದೆ ಡಿ ಕೆ ಶಿವಕುಮಾರ್ ಅವರು 30 ದಿನಗಳಲ್ಲಿ ಇಟ್ಟಂತಹ 30 ಹೆಜ್ಜೆಯ ಯೋಜನೆಗಳನ್ನು ನಾವೀಗ ನೋಡ್ಕೊಂಬರೋಣ. ಹೆಜ್ಜೆ ನಂಬರ್ 1, ಸಾರ್ವಜನಿಕರಿಗಾಗಿ ಪ್ರಜಾಸೇವೆ ಎಂಬ ಪ್ರತ್ಯೇಕ ಸಚಿವಾಲಯವನ್ನು ಡಿ ಕೆ ಶಿವಕುಮಾರ್ ಮಾಡ್ಕೊಂಡಿದ್ದಾರೆ. ಪ್ರತ್ಯೇಕ ಸಚಿವಾಲಯ
ಅಂದರೆ ಜನರ ಕೂಗು ವಿಧಾನಸೌಧಕ್ಕೂ ಮುಟ್ಟುವ ಹಾಗೆ, ಜನಸಾಮಾನ್ಯನ ಧ್ವನಿಗೆ ಅಲ್ಲಿ ಮನ್ನಣೆ ಸಿಗುವ ಹಾಗೆ ಸಾರ್ವಜನಿಕರಿಗಾಗಿ ಪ್ರಜಾಸೇವಾ ಎಂಬುವಂತಹ ಪ್ರಜಾಸೇವೆಯ ಪ್ರತ್ಯೇಕ ಸಚಿವಾಲಯವನ್ನು ಡಿ ಕೆ ಶಿವಕುಮಾರ್ ಅವರು ನಿರ್ಮಾಣ ಮಾಡಿದ್ದಾರೆ. ಇನ್ನು 72,000 ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ 6 ತಿಂಗಳು ಗಡುವನ್ನು ಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ 72,000 72,000 ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಗಡುವನ್ನು ಕೊಟ್ಟಿದ್ದಾರೆ 6 ತಿಂಗಳು. ಇನ್ನು ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸನ್ನು ಕೊಟ್ಟಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತ ಬಸ್ ಪಾಸನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ, ಎಲ್ಲ ವಿದ್ಯಾರ್ಥಿಗಳಿಗೆ. ಇದು ಒಂಥರ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು, ಬಂಪರ್ ಆಫರ್ ಅಂತ ಹೇಳ್ಬೋದು. ಅದರ ಜೊತೆಗೆ ಭಾರತ ಜೋಡೋ ಯುವಕರ ಸಂಘದ ಸ್ಥಾಪನೆ ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿಕೊಂಡಿದ್ದಾರೆ. ಪ್ರತಿಯೊಂದು ಗ್ರಾಮಗಳಲ್ಲಿಯೂ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಈ ತರಹದ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಅದಕ್ಕೆ 10 ಲಕ್ಷ ರೂಪಾಯಿಯನ್ನು ಕೊಡುವಂತಹ ಕಾರ್ಯವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿಕೊಂಡಿದ್ದಾರೆ ಭಾರತ್ ಜೋಡೋ ಯುವಕರ ಸಂಘದ ಸ್ಥಾಪನೆಯ ಮೂಲಕ. ಹೆಜ್ಜೆ ನಂಬರ್ 5, ನೂತನ ಕಟ್ಟಡಗಳ ಶಾಶ್ವತ ವಿದ್ಯುತ್ ಸಂಪರ್ಕಕ್ಕೆ ಓಸಿ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. 2,500 ಚದರಕ್ಕೂ ಹೆಚ್ಚು ಇರುವಂತಹ ಕಟ್ಟಡಗಳಿಗೆ ವಿದ್ಯುತ್ತನ್ನು ಕೊಡೋದಕ್ಕೆ ಒಂದು ಸ್ವಲ್ಪ ಕಿರಿಕಿರಿ ಆಗ್ತಾ ಇತ್ತು. ಈಗ ಅದನ್ನು ಡಿ ಕೆ ಶಿವಕುಮಾರ್ ಅವರು ತೆಗೆದು ಬಿಸಾಕಿಬಿಟ್ಟಿದ್ದಾರೆ. ಹೆಜ್ಜೆ ನಂಬರ್ 6, ಬಿ ಖಾತೆಯಿಂದ ಎ ಖಾತೆ ಪರಿವರ್ತನೆಗೆ ಅವಕಾಶ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಪ್ರಾಪರ್ಟಿಗಳನ್ನು ಹೊಂದಿರುವಂಥವರು ಬಿ ಖಾತೆಯಲ್ಲಿಯೇ ಕೊಳಿತಾ ಇದ್ರು. ಅವರ ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ದೋಸ್ ಡಾಕ್ಯುಮೆಂಟ್ಸ್ ವಿಲ್ ಕನ್ವರ್ಟಿಂಗ್ ಟು ಎ ಖಾತೆ, ಅಂದರೆ ಎ ಖಾತೆಗೆ ಆ ಎಲ್ಲ ಡಾಕ್ಯುಮೆಂಟ್ಗಳು, ಆಸ್ತಿಯನ್ನು ಹೊಂದಿರತಕ್ಕಂಥವರ ಡಾಕ್ಯುಮೆಂಟ್ಗಳು ಪರಿವರ್ತನೆ ಆಗುತ್ತೆ. ಇದರಿಂದ ಅವರಿಗೆ ಬ್ಯಾಂಕ್ ಲೋನ್ ಸಿಗೋದಕ್ಕೆ ಸುಲಭವಾಗುತ್ತೆ. ಆ ಕಾರಣಕ್ಕೆ ಬಿ ಖಾತೆಯಲ್ಲಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಕೂಡ ಎ ಖಾತೆಗೆ ವರ್ಗಾವಣೆ ಮಾಡೋದಕ್ಕೆ ಅವಕಾಶವನ್ನು ನೀಡ್ತಾ ಇದ್ದಾರೆ. ಆ್ಯಂಡ್ ಹೆಜ್ಜೆ ನಂಬರ್ 7, ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚಲು 2,000 ಕೋಟಿ ರೂಪಾಯಿ ಯೋಜನೆಯನ್ನು ಮಾಡಿಕೊಂಡಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಕನಸಿನ ಕೂಸು. ಬೆಂಗಳೂರು ಗುಂಡಿಮಯ ಆಗಿದ್ದು ಮಾತ್ರ ಸತ್ಯ, ಅನೇಕ ಜನ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರುವಂಥದ್ದು ಸತ್ಯ. ಅದನ್ನು ಗಮನದಲ್ಲಿಟ್ಟುಕೊಂಡಂತಹ ಹೊಸ CM ಡಿ ಕೆ ಶಿವಕುಮಾರ್ ಅದನ್ನು ಮುಚ್ಚೋದಕ್ಕೆ, ಗುಂಡಿ ಮುಕ್ತ ಬೆಂಗಳೂರನ್ನು ನಿರ್ಮಾಣ ಮಾಡೋದಕ್ಕೆ 2,000 ಕೋಟಿ ರೂಪಾಯಿ ಯೋಜನೆಯನ್ನು ಮಾಡಿಕೊಂಡಿದ್ದಾರೆ. ಹೆಜ್ಜೆ ನಂಬರ್ 8, ಖಾಸಗಿ ವಲಯದ ಉದ್ಯೋಗ ವಿನಿಮಯ ಕೇಂದ್ರ ಸ್ಥಾಪಿಸಲು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸೋದಕ್ಕೆ ಪ್ರೈವೇಟ್ ಕಂಪನಿಗಳ ಜೊತೆ ಸ್ವಲ್ಪ ಮಾತುಕತೆಯನ್ನು ನಡೆಸಿ, ಡಿಸ್ಕಷನನ್ನು ನಡೆಸಿ ಯುವಕರಿಗೆ, ಯುವತಿಯರಿಗೆ, ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡಿಸುವಂತಹ ಕಾರ್ಯಕ್ಕೆ ಈಗ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಖಾಸಗಿ ವಲಯದ ಉದ್ಯೋಗ ವಿನಿಮಯ ಕೇಂದ್ರ ಸ್ಥಾಪಿಸೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಹೆಜ್ಜೆ ನಂಬರ್ 9ರಲ್ಲಿ ಏನಿದೆ, ಗ್ಯಾರಂಟಿ ಯೋಜನೆ ಸೋರಿಕೆಯನ್ನು ತಪ್ಪಿಸಲು ಸರಿಯಾದಂತಹ ಕ್ರಮಕ್ಕೆ ಡಿ ಕೆ ಸರ್ಕಾರ ಇಳಿದಿದೆ. ಕರ್ನಾಟಕದ ಯಾರು ಜನಗಳು ತೆರಿಗೆಯನ್ನು ಕಟ್ತಾರೋ ಆ ತೆರಿಗೆಯಲ್ಲಿ ಬೇರೆ ರಾಜ್ಯದ ಜನಗಳು ಉಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ. ಗ್ಯಾರಂಟಿಗಳ ಸೋರಿಕೆ ಅನ್ನುವಂಥದ್ದು ಆಗ್ತಾ ಇದೆ. ನಮ್ಮ ಗ್ಯಾರಂಟಿ ನಮ್ಮ ಜನಗಳಿಗೆ ಮಾತ್ರ ಸಲ್ಲಬೇಕು ಅನ್ನುವಂಥ ಸಂಕಲ್ಪ ತೊಟ್ಟಂತಹ ಡಿ ಕೆ ಶಿವಕುಮಾರ್ ಆ ಸೋರಿಕೆಯನ್ನು ತಪ್ಪಿಸಲು ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಗ್ಯಾರಂಟಿಯ ಪರಿಷ್ಕರಣೆಗಳು ನಡೀತಾ ಇದೆ. ಅದರ ಜೊತೆಗೆ ಒಂದು ಸ್ವಲ್ಪ ಸ್ಮಾರ್ಟ್ ಕಾರ್ಡ್ಗಳನ್ನು ಕೂಡ ವಿತರಿಸಲಿಕ್ಕಿದ್ದಾರೆ. ಹೆಜ್ಜೆ ನಂಬರ್ 10, ರೌಡಿ ನಿಗ್ರಹಕ್ಕೆ ಜಿಲ್ಲೆಗೊಂದು ಪಡೆ ರಚನೆ ಆಗ್ತಾ ಇದೆ. ಆಂಟಿ ರೌಡಿ ಸ್ಕ್ವಾಡ್, ರೌಡಿ ನಿಗ್ರಹ ಪಡೆಗಳನ್ನು ನಾಟ್ ಓನ್ಲಿ ಇನ್ ಬೆಂಗಳೂರು ಅಥವಾ ನಾಟ್ ಓನ್ಲಿ ಇನ್ ಪರ್ಟಿಕ್ಯುಲರ್ ಸಿಟಿ, ಎಲ್ಲ ಜಿಲ್ಲೆಗಳಲ್ಲಿಯೂ, ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಆಂಟಿ ರೌಡಿ ಸ್ಕ್ವಾಡನ್ನು ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಈಗ ಪಣವನ್ನು ತೊಟ್ಟಿದೆ. ಇನ್ನು ಹೆಜ್ಜೆ ನಂಬರ್ 11ರಲ್ಲಿ ಏನಿದೆ ಅನ್ನುವಂಥದ್ದನ್ನು ನೋಡೋಣ. ಗ್ಯಾರಂಟಿ ಯೋಜನೆಗಳನ್ನು ತಪ್ಪಿಸೋದಕ್ಕೆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಗ್ಯಾರಂಟಿ ಅಂತಂದರೆ ಕೇವಲ ಗೃಹಲಕ್ಷ್ಮಿ ಮಾತ್ರವಲ್ಲ, ಸ್ತ್ರೀ ಶಕ್ತಿ ಯೋಜನೆ ಮಾತ್ರವಲ್ಲ, ಬೇರೆ ಬೇರೆ ರೀತಿಯ ಗ್ಯಾರಂಟಿಯನ್ನು ತಪ್ಪಿಸೋದಕ್ಕೆ ಮಾಡ್ಕೊಂಡಿದ್ದಾರೆ. ಹೆಜ್ಜೆ ನಂಬರ್ 12, ನೀತಿ ಆಯೋಗ ಸಭೆಯಲ್ಲಿ ಭಾಗಿ. ಹೆಜ್ಜೆ ನಂಬರ್ 13, ಪುಸ್ತಕ ವರ್ಷದಿಂದಲೇ ಕಾಲೇಜು ಚುನಾವಣೆ ಅನ್ನುವಂಥದ್ದು, ಅಂದರೆ ಅಪ್ಕಮಿಂಗ್ ಡೇಸಲ್ಲಿ ಕಾಲೇಜ್ಗಳಲ್ಲಿ ಯೂತ್ ಎಲೆಕ್ಷನ್ಸ್ ಅನ್ನುವಂಥದ್ದು, ಯುವಕರಿಗೂ ಕೂಡ ರಾಜಕೀಯದ ಪರಿಚಯ ಆಗಲಿ, ರಾಜಕೀಯದ ಆಳ ಅಗಲ ಅವರಿಗೆ ಗೊತ್ತಾಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಸ್ತುತ ವರ್ಷದಿಂದಲೇ ಕಾಲೇಜಿನ ಚುನಾವಣೆ ಪ್ರಾರಂಭವಾಗಲಿಕ್ಕಿದೆ. ಆ ಒಂದು ಪ್ಲ್ಯಾನಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಅನ್ನುವಂಥದ್ದಿದೆ. ಹೆಜ್ಜೆ ನಂಬರ್ 14, ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ರಿಂಗ್ ರಸ್ತೆ ಗ್ರೀಡನ್ನು ಗುರುತಿಸೋದಕ್ಕೆ ನಿರ್ದೇಶನವನ್ನು
ಮಾಡಲಾಗಿದೆ. ಅಂದರೆ ವೆರಿ ಲಾಂಗ್ ರೂಟಲ್ಲಿ ಜನ ಟ್ರಾವೆಲ್ ಮಾಡ್ತಾರೆ, ಆದ್ದರಿಂದ ಒಂದು ರಿಂಗ್ ರಸ್ತೆಯ ವ್ಯವಸ್ಥೆ ಆಗಬೇಕು ಅನ್ನುವಂತಹ ಕಾರಣದಿಂದ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಹೊಸ ಸಾಧನೆಗೆ, ನೂತನ ಸಾಧನೆಗೆ ನಾಂದಿ ಹಾಡ್ತಾ ಇದ್ದಾರೆ. ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ರಿಂಗ್ ರಸ್ತೆ ಗ್ರೀಡ್ ಗುರುತಿಸಲು ನಿರ್ದೇಶನವನ್ನು ನೀಡಲಾಗಿದೆ. ಇನ್ನು ಹೆಜ್ಜೆ ನಂಬರ್ 15, ಹೆಜ್ಜೆ ನಂಬರ್ 15, ಭ್ರಷ್ಟಾಚಾರ ವಿರುದ್ಧ ದೂರು ನೀಡಲು ದೂರವಾಣಿ ಸಂಖ್ಯೆಯನ್ನು ಸ್ಥಾಪನೆ ಮಾಡಲಾಗಿದೆ. ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ ದಿನದಂದು ಹೇಳಿದರು ಬಹಳ ಸ್ಪಷ್ಟವಾಗಿ, ನನ್ನ ಸರ್ಕಾರದಲ್ಲಿ, ನಾನು ಮುಖ್ಯಮಂತ್ರಿಯಾದಂತಹ ಈ ಸರ್ಕಾರದ ಅಡಿಯಲ್ಲಿ ನೋ ಕರಪ್ಷನ್, ಭ್ರಷ್ಟಾಚಾರ ಅನ್ನುವಂಥದ್ದು ಆಗುವಂತಿಲ್ಲ, ಆಗೋದಕ್ಕೆ ನಾನು ಬಿಡೋದಿಲ್ಲ. ಯಾರು ಕೂಡ ಭ್ರಷ್ಟಾಚಾರ ಮಾಡಬಾರ್ದು ಅಂತ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ದೂರು ನೀಡೋದಕ್ಕೆ, ಭ್ರಷ್ಟಾಚಾರ ಆದರೆ ದೂರು ನೀಡೋದಕ್ಕೆ ದೂರವಾಣಿ ಸಂಖ್ಯೆಯನ್ನು ತಯಾರು ಮಾಡಿಕೊಂಡಿದ್ದಾರೆ. ಹೆಜ್ಜೆ ನಂಬರ್ 16, ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬೆಳಗ್ಗೆ 10 ಗಂಟೆಗೆ ಸಿಬ್ಬಂದಿ ಹಾಜರಾತಿ ಕಡ್ಡಾಯ ಅನ್ನುವಂತಹ ಸ್ಟ್ರಿಕ್ಟ್ ರೂಲ್ಸನ್ನು ಇವತ್ತು ಡಿ ಕೆ ಸರ್ಕಾರ ಮಾಡಿದೆ. ನನಗೆ ಸರ್ಕಾರಿ ನೌಕರಿ ಇದೆಯಪ್ಪ, ನಾನು ಯಾವಾಗ ಹೋಗ್ತೀನಿ ಆವಾಗ ಆಫೀಸ್ ಸ್ಟಾರ್ಟು, ನಾನು ಯಾವಾಗ ಬರ್ತೀನಿ ಆವಾಗ ಆಫೀಸ್ ಎಂಡು ಅಂತ ಅನ್ನಂಗಿಲ್ಲ. ಯಾಕೆ ಅಂತಂದರೆ ನೀವು ಕೆಲಸ ಮಾಡ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ಅಡಿಯಲ್ಲಿ. ಆದ್ದರಿಂದ ಹೊಸ ಮುಖ್ಯಮಂತ್ರಿಗಳು ಹೊಸ ರೂಲ್ಸನ್ನು ತೆಗೆದುಕೊಂಡು ಬಂದಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ನಿಮ್ಮ ಹಾಜರಾತಿ, ಅಟೆಂಡೆನ್ಸ್ ಮಸ್ಟ್ ಆ್ಯಂಡ್ ಶುಡ್, ಕಂಪಲ್ಸರಿ, ಅದು ಕಡ್ಡಾಯವಾಗಿ ಈಗ ಪರಿವರ್ತನೆಗೊಂಡಿದೆ. ಹೆಜ್ಜೆ ನಂಬರ್ 17, ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ, ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ. ಇಲ್ಲಿಗಲ್ಲಾಗಿ ಯಾರ್ಯಾರು ಫೈನಾನ್ಸ್ ಮಾಡ್ತಾ ಇದ್ದಾರೆ, ಯಾರ್ಯಾರು ಬಡ್ಡಿ, ಚಕ್ರಬಡ್ಡಿ, ಬಡ್ಡಿ ಮೇಲೆ ಬಡ್ಡಿಗಳನ್ನು ಹಾಕಿ ಜನರ ದುಡ್ಡನ್ನು ತಿಂತಾ ಇದ್ದಾರೆ, ಸುಲಿಗೆಯನ್ನು ಮಾಡ್ತಾ ಇದ್ದಾರೆ, ಫೈನಾನ್ಸ್ ನೆಪದಲ್ಲಿ ಹಣವನ್ನು ದೋಸ್ತಾ ಇದ್ದಾರೆ, ಅವರಿಗೆ ಕಡಿವಾಣ ಹಾಕುವಂತಹ ಕೆಲಸವನ್ನು ಇವತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಮಾಡೋದಕ್ಕೆ ಸಜ್ಜಾಗಿ ಕುಳಿತುಕೊಂಡಿದೆ. ಮೀಟರ್ ಬಡ್ಡಿಯ ದಂಧೆಗೆ ಸಂಪೂರ್ಣವಾಗಿ ಕಡಿವಾಣವನ್ನು ಹಾಕುವಂತಹ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಸರ್ಕಾರ ಮಾಡಲಿಕ್ಕೆ ಈಗ ಮುಂದಾಗಿದೆ. ಹೆಜ್ಜೆ ನಂಬರ್ 18, ನೂತನ SIR ನೀತಿ, ನೂತನ SIR ನೀತಿಯನ್ನು ಡಿ ಕೆ ಶಿವಕುಮಾರ್ ಅವರು ಈಗ ಮಾಡಲಿಕ್ಕಿದ್ದಾರೆ. ಯಾರ್ಯಾರು ಇವತ್ತು ವೋಟರ್ ಐ ಡಿಗಳನ್ನು ಮಿಸ್ ಮಾಡ್ಕೊಂಡಿದ್ದಾರೆ, ಅಥವಾ ಯಾರ್ಯಾರಿಗೆ ಇನ್ನೂ ವೋಟರ್ ಐ ಡಿಗಳು ಸರಿಯಾದಂತಹ ರೀತಿಯಲ್ಲಿ ಬಂದಿಲ್ಲ, ಅಡ್ರೆಸ್ ಚೇಂಜ್ ಆಗಿರಬಹುದು, ಅಥವಾ ಫೋಟೋದಲ್ಲಿ ವ್ಯತ್ಯಾಸ ಆಗಿರಬಹುದು, ಮತ್ತೊಂದು ಮಗದೊಂದು, ಹೀಗೆ ಅವುಗಳನ್ನು ಸರಿಪಡಿಸೋದಕ್ಕೆ SIR ವ್ಯವಸ್ಥೆಯನ್ನು ಡಿ ಕೆ ಶಿವಕುಮಾರ್ ಅವರ ಇಂದಿನ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. ಆದ್ದರಿಂದ SIR ಪರಿಷ್ಕರಣೆಯೂ ಕೂಡ ಇದೇ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಆಗಲಿಕ್ಕಿದೆ. ಅದನ್ನು ರಾಜ್ಯವಾರು ಮಟ್ಟದಲ್ಲಿ ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಹೆಜ್ಜೆ ನಂಬರ್ 19, ಬರ ಪರಿಸ್ಥಿತಿ ನಿರ್ವಹಣೆಗೆ ಅಗತ್ಯ ಸಿದ್ಧತೆ, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಮುಂದೆ ಬಹಳ ದೊಡ್ಡ ಪ್ರಮಾಣದ ಬರ ಬರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ವಿಚಾರಗಳು ವೆದರ್ ಡಿಪಾರ್ಟ್ಮೆಂಟ್ಗಳನ್ನು ಕೊಡ್ತಾ ಇದೆ. ಆದ್ದರಿಂದ ಮುಂಬರುವಂತಹ ದಿನಗಳಲ್ಲಿ ಬರವನ್ನು ಹೆಂಗೆ ಡಿ ಕೆ ಶಿವಕುಮಾರ್ ಅವರು ಎದುರಿಸ್ತಾರೆ ಅನ್ನುವಂತಹ ಚಾಲೆಂಜ್ ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಅವರ ಮುಂದೆ ಕಟ್ಟಿಕಾಡ್ತಾ ಇದೆ. ಅದರ ನಿರ್ವಹಣೆಗೆ ಏನೇನು ಬೇಕು ಅಂತಹ ಎಲ್ಲ ಅಗತ್ಯಗಳ ಸಿದ್ಧತೆಗೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಈಗ ಹೆಜ್ಜೆ ಇಟ್ಟಿದೆ. ಹೆಜ್ಜೆ ನಂಬರ್ 20, ಮಾವು ಬೆಳೆಗಾರರಿಗೆ ಪ್ರೋತ್ಸಾಹಧನವನ್ನು ಕೊಡಲಾಗ್ತಾ ಇದೆ. ಈ ಬೇಸಿಗೆಯಲ್ಲಿ ಮಾವಿಗೆ ಸರಿಯಾದಂತಹ ರೀತಿಯ ಬೆಲೆ ಸಿಕ್ಕಿಲ್ಲ ಅನ್ನುವಂತಹ ಒಂದು ದೊಡ್ಡ ಪ್ರಮಾಣದ ಕೂಗು ಕೇಳಿ ಬರ್ತಾ ಇದೆ. ಆದ್ದರಿಂದ ಮಾವನ್ನು ಬೆಳೆದಂತಹ ರೈತರಿಗೆ ಮೋಸ ಆಗಬಾರ್ದು, ಅವರು ತಮ್ಮ ಬೆಳೆಯಿಂದ ವಂಚಿತರಾಗಬಾರ್ದು ಅನ್ನುವಂತಹ ಕಾರಣಕ್ಕೆ ಮಾವು ಬೆಳೆದಂತಹ ರೈತರಿಗೆ ಧನ ಸಹಾಯವನ್ನು ಮಾಡೋದಕ್ಕೆ ಅಥವಾ ಪ್ರೋತ್ಸಾಹ ಬೆಳೆಯನ್ನು ಧನವನ್ನು ಕೊಡೋದಕ್ಕೆ ಇವತ್ತು CM ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಮುಂದಾಗಿದೆ. ಇನ್ನು ಹೆಜ್ಜೆ ನಂಬರ್ 21ರಲ್ಲಿ ಏನಿದೆ ಅನ್ನುವಂಥದ್ದನ್ನು ನಾವು ನೋಡೋಣ. ಹೆಜ್ಜೆ ನಂಬರ್ 21, ತುಂಗಭದ್ರಾ ಡ್ಯಾಮಿನ ಹೊಸ ಗೇಟ್ ಲೋಕಾರ್ಪಣೆ. ಕಳೆದ ಕೆಲವು ತಿಂಗಳಿಂದ ತುಂಗಭದ್ರಾ ಡ್ಯಾಮಿನ ಟ್ರಸ್ಟ್ ಗೇಟ್ ಅನ್ನುವಂತಹದ್ದು ಕತ್ತರಿಸಿ ಅವ್ಯವಸ್ಥೆಯಾಗಿತ್ತು. ಯಾವ ಜನರಿಗೆ ಅತ್ಯಂತ ಜೀವನಾಡಿಯಾಗಿತ್ತು, ಯಾವ ಜನರಿಗೆ ಅದು ಇಲ್ಲ ಅಂತಂದರೆ ಬದುಕೋದಕ್ಕೆ ಕಷ್ಟವಾಗಿತ್ತು ಅಂತಹ ನೀರಾವರಿ ಪ್ರದೇಶದ ಜೀವನಾಡಿಯಾಗಿರುವಂತಹ ತುಂಗಭದ್ರಾ ಡ್ಯಾಮಿನ ಟ್ರಸ್ಟ್ ಗೇಟನ್ನು ಅಳವಡಿಸಿ ಅಲ್ಲಿನ ಭಾಗದ ಜನರಿಗೆ, ರೈತರಿಗೆ ಸಂತಸದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಟ್ಟಂಥದ್ದು ಇದೇ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ. ಆ್ಯಂಡ್ ಹೆಜ್ಜೆ 21ರಲ್ಲಿ ತುಂಗಭದ್ರಾ ಡ್ಯಾಮಿನ ಹೊಸ ಟ್ರಸ್ಟ್ ಗೇಟಿನ ಲೋಕಾರ್ಪಣೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡಿದರು. ಹೆಜ್ಜೆ ನಂಬರ್ 22, ಕೆಂಪೇಗೌಡ ಬಡಾವಣೆಯಲ್ಲಿ 10 ಪಥಗಳು, SM ಕೃಷ್ಣ ರಸ್ತೆ ಉದ್ಘಾಟನೆ. ಇತ್ತೀಚೆಗಷ್ಟೇ ನಡೆದಂತಹ ಕೆಂಪೇಗೌಡರ ಜಯಂತಿ ಅಂತಂದು ಕೆಂಪೇಗೌಡ ಬಡಾವಣೆಯಲ್ಲಿ 10 ಪಥಗಳ SM ಕೃಷ್ಣ ರಸ್ತೆಯನ್ನು ಉದ್ಘಾಟನೆ ಮಾಡಿದರು. ಗುರುವಿಗೆ ಒಂದು ರೀತಿಯಾದಂತಹ ಕಾಣಿಕೆಯನ್ನು ಕೂಡ ಕೊಟ್ಟಂತಾಯಿತು.
ಬೇಸಿಕಲಿ ಅನೇಕರು ಹೇಳ್ತಾರೆ ಎಸ್.ಎಂ. ಕೃಷ್ಣ ಇಸ್ ನಾಟ್ ಅ ಗುರು ಫಾರ್ ಡಿ.ಕೆ. ಶಿವಕುಮಾರ್ ಅಂತ. ಫೈನ್, ಆದರೂ ಹಿರಿಯರಾದಂಥವರು, ಸಂಬಂಧಿಕರಾದಂಥವರು, ಎಲ್ಲಕ್ಕಿಂತ ಹೆಚ್ಚಾಗಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾಗಿರುವಂತಹ ಎಸ್.ಎಂ. ಕೃಷ್ಣ ಅವರ ನೆನಪಿನಾರ್ಥವಾಗಿ, ಅವರ ನೆನಪಿನಲ್ಲಿ ದೊಡ್ಡ ವಿಸ್ತಾರದ ರಸ್ತೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಹೊಸ ಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್. ಹೆಜ್ಜೆ ನಂಬರ್ 23, ಬಂಡೀಪುರ ನಾಗರಹೊಳೆ ಹುಲಿ ಸಫಾರಿ ಈಗ ಮತ್ತೆ ರೀಸ್ಟಾರ್ಟ್ ಆಗಿದೆ. ಇಷ್ಟು ದಿನ, ಅನೇಕ ದಿನಗಳ ಕಾಲ ಬಂಡೀಪುರದ ನಾಗರಹೊಳೆಯ ಸಫಾರಿ ಅನ್ನುವಂಥದ್ದು ಬಹುತೇಕ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿತ್ತು. ಆದರೆ ಈಗ ವನ್ಯಜೀವಿಗಳ ಪ್ರೇಮಿಗಳಿಗೆ, ಯಾರ್ಯಾರು ಪ್ರಾಣಿ ಪಕ್ಷಿ ಗಿಡ ಮರ ಹಸಿರುಗಳನ್ನು ಪ್ರೀತಿಸುವಂಥವರಿಗೆ, ಕಾಡಿನ ಸೌಂದರ್ಯವನ್ನು ಸವಿಯಲು ಇಚ್ಛಿಸುವವರಿಗೆ ದಿಸ್ ಈಸ್ ಒನ್ ಆಫ್ ದ ಗುಡ್ ನ್ಯೂಸ್. ಆದ್ದರಿಂದ ಬಂಡೀಪುರ ನಾಗರಹೊಳೆ ಹುಲಿ ಸಫಾರಿ, ಟೈಗರ್ ಸಫಾರಿಯನ್ನು ಮತ್ತೆ ರೀಸ್ಟಾರ್ಟ್ ಮಾಡಿದಂತಹ ಹೆಗ್ಗಳಿಕೆ, ಕೀರ್ತಿ ಡಿ.ಕೆ. ಶಿವಕುಮಾರ್ ಅವರಿಗಿದೆ. ಹೆಜ್ಜೆ ನಂಬರ್ 24, ಹೆಬ್ಬಾಳ ಬಳಿ ಸಣ್ಣ ಸುರಂಗ ರಸ್ತೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಮೇಲ್ನೋಟಕ್ಕೆ ಹೆಬ್ಬಾಳದಲ್ಲಿ ದೊಡ್ಡ ದೊಡ್ಡ ಫ್ಲೈಓವರ್ಗಳಿದೆ, ಆದರೂ ಕೂಡ ಟ್ರಾಫಿಕ್ ಸಮಸ್ಯೆ ಕಿತ್ತು ಕಾಡ್ತಾ ಇದೆ ಬೆಂಗಳೂರನ್ನು. ನೀವು ಅದೆಷ್ಟೇ ವೇಗವಾಗಿ ಹೋಗಿ, ನೀವು ಅದೆಷ್ಟೇ ಲಕ್ಸುರಿಯಸ್ ಕಾರಲ್ಲಿ ಹೋಗಿ, ಆದರೆ ಸಮಯದ ಅಭಾವ ಅನ್ನುವಂಥದ್ದು ಕಡಿಮೆ ಆಗೋದೇ ಇಲ್ಲ. ಯು ಟೇಕ್ ಅ ವೆರಿ ಲಾಂಗ್ ಟೈಮ್ ಟು ರೀಚ್ ಯುವರ್ ಡೆಸ್ಟಿನೇಷನ್. ಆ ಕಾರಣಕ್ಕೆ ಅಂಡರ್ ಗ್ರೌಂಡ್ ರೋಡ್ಗಳನ್ನು ಹೆಬ್ಬಾಳದಲ್ಲಿ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಈಗ ಮುಂದಾಗಿದೆ. ಇದು ಡಿ.ಕೆ. ಶಿವಕುಮಾರ್ ಅವರ 24ನೇ ಹೆಜ್ಜೆ. ಹೆಬ್ಬಾಳದ ಬಳಿ ಸಣ್ಣ ಸುರಂಗ ರಸ್ತೆಯ ನಿರ್ಮಾಣಕ್ಕೆ ಮುಂದಾಗಿದೆ. ಇನ್ನು ಹೆಜ್ಜೆ ನಂಬರ್ 25, ಕೆಂಪೇಗೌಡ ಜಯಂತಿ ಪ್ರಯುಕ್ತ ಬೆಂಗಳೂರಿನಲ್ಲಿ 15 ಲಕ್ಷ ಸಸಿಯನ್ನು ನೆಡುವಂತಹ ಕಾರ್ಯಕ್ರಮವನ್ನು ಡಿ.ಕೆ. ಶಿವಕುಮಾರ್ ಅವರ ಈ ಸರ್ಕಾರ ಮಾಡಿಕೊಂಡಿದೆ. ಅಂದರೆ ಬೆಂಗಳೂರನ್ನು ಮತ್ತಷ್ಟು ಹಸಿರನ್ನಾಗಿಸಬೇಕು, ಮತ್ತಷ್ಟು ಹಸಿರುಮಯವನ್ನಾಗಿ ಮಾಡಬೇಕು, ಹಸಿರಿನ ಕ್ರಾಂತಿಯನ್ನು ಎಬ್ಬಿಸಬೇಕು ಅನ್ನುವಂತಹ ಕಾರಣದಿಂದ ಇದೇ ಕೆಂಪೇಗೌಡರ ಜಯಂತಿಯಂದು ಒಂದಲ್ಲ ಎರಡಲ್ಲ 15 ಲಕ್ಷ 15 lakhs ಪ್ಲಾಂಟ್ಸ್ಗಳನ್ನು ನೆಡುವ ಮೂಲಕ, ಸಸಿಗಳನ್ನು ನೆಡುವ ಮೂಲಕ ಹಸಿರು ಬೆಂಗಳೂರು ಕ್ರಾಂತಿಗೆ ನಾಂದಿ ಹಾಡಿದಂತಹ ಕೀರ್ತಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರಿಗಿದೆ. ಇದು ಡಿ.ಕೆ. ಶಿವಕುಮಾರ್ ಅವರ 25ನೆಯ ಹೆಜ್ಜೆ, ಬೃಹತ್ತಾದಂತಹ 25ನೇ ಹೆಜ್ಜೆ. ಇನ್ನು ಹೆಜ್ಜೆ ನಂಬರ್ 26, ಅಮಲು ಬೆರೆಸುವಂತಹ ಪಾನ್ ಮಸಾಲ ಗುಟ್ಕಾಗಳನ್ನು ನಿಷೇಧಿಸುವಂತಹ ಖಡಕ್ ವಾರ್ನಿಂಗ್ ಅನ್ನ, ಎಚ್ಚರಿಕೆಯನ್ನ ಇವತ್ತಿನ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಪ್ರಾಬಬಲಿ ಈ ಹಿಂದೆ ಬಂದಂತಹ ಯಾವ ಮುಖ್ಯಮಂತ್ರಿಗಳು ಕೂಡ ನಾನು ಗುಟ್ಕಾ ಬ್ಯಾನ್ ಮಾಡ್ತೀನಿ, ಪಾನ್ ಮಸಾಲ ಬ್ಯಾನ್ ಮಾಡ್ತೀನಿ ಅಂತ ಹೇಳಿದ್ದನ್ನು ಬಹುತೇಕರು ಕೇಳಿರಲಿಕ್ಕಿಲ್ಲ. ಯಾಕೆ ಅಂತಂದರೆ ಇವತ್ತು ರಾಜ್ಯಕ್ಕೆ ಆದಾಯ ಬರೋದೇ ಈ ತರಹದ ಮಾದಕ ವಸ್ತುಗಳಿಂದ, ಅಬಕಾರಿ ಇಲಾಖೆಯಿಂದ, ಈ ಥರದ ಗುಟ್ಕಾ ಪಾನ್ ಮಸಾಲಗಳಿಂದ, ತಂಬಾಕಿನಿಂದ ಆದಾಯ ಬರುತ್ತೆ. ಎಸ್ಪೆಷಲಿ ಕರ್ನಾಟಕದಲ್ಲಿ ಯಾರು ಹೇಳಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಬಟ್ ಡಿ.ಕೆ. ಶಿವಕುಮಾರ್ ಇವತ್ತು ಅಮಲು ಬೆರೆಸುವಂತಹ, ಅಮಲನ್ನು ಉಂಟು ಮಾಡುವಂತಹ ಗುಟ್ಕಾ ಪಾನ್ ಮಸಾಲೆಗಳನ್ನು ಬ್ಯಾನ್ ಮಾಡ್ತೀನಿ, ಆದ್ದರಿಂದ ನೀವೆಲ್ಲ ಗುಟ್ಕಾ ಮಾಲೀಕರು ಹುಷಾರಾಗಿರಿ ಅಂತ ಹೇಳಿದ್ದಾರೆ. ಹೆಜ್ಜೆ ನಂಬರ್ 27, ಖಾಸಗೀಕರಣವನ್ನು ವಿರೋಧಿಸ್ತಾ ಇರತಕ್ಕಂತಹ ಎಸ್ಕಾಂ ಸಿಬ್ಬಂದಿಗಳಿಗೆ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಖಾಸಗೀಕರಣ ಅನ್ನುವಂಥದ್ದು ಆಗಲ್ಲ, ಪ್ಲೀಸ್ ಡೋಂಟ್ ವೆರಿ ಅನ್ನುವಂತಹ ಆತ್ಮಸ್ಥೈರ್ಯವನ್ನು, ಧೈರ್ಯದ ಮಾತುಗಳನ್ನು, ಆಶ್ವಾಸನೆಯನ್ನು ಡಿ.ಕೆ. ಶಿವಕುಮಾರ್ ಇವತ್ತು ಇಂಧನ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಬೆಸ್ಕಾಮಿನ ಅಥವಾ ವಿವಿಧ ಕ್ಷೇತ್ರದ ಎಂಪ್ಲಾಯೀಸ್ಗಳಿಗೆ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಖಾಸಗೀಕರಣವನ್ನು ವಿರೋಧಿಸ್ತಾ ಬೆಸ್ಕಾಮಿನ ಉದ್ಯೋಗಿಗಳಿಗೆ ಧೈರ್ಯವನ್ನು ತುಂಬಿದ್ದಾರೆ. ಹೆಜ್ಜೆ ನಂಬರ್ 28, ರಾಜ್ಯದ ಜನರ ಮತದಾನದ ಹಕ್ಕು ರಕ್ಷಣೆಗೆ ನಿವಾಸ ದೃಢೀಕರಣ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಅನೇಕರಿಗೆ ಮನೆ ಕೊಟ್ಟಿದ್ದಾರೆ. ಮನೆಗೆ ಸಂಬಂಧಪಟ್ಟಂತಹ ಪತ್ರಗಳು ಕೇಳಿದರೆ ಇಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಮತ್ತೊಂದು ಹೊಸ ಯೋಜನೆಗೆ ನಾಂದಿಯನ್ನು ಹಾಡ್ತಾ ಇದ್ದಾರೆ. ರಾಜ್ಯದ ಜನರ ಮತದಾನದ ಹಕ್ಕು ಸಂರಕ್ಷಣೆಗೆ ನಿವಾಸ ದೃಢೀಕರಣ ಪತ್ರವನ್ನು ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವರ ವೋಟರ್ ಐ.ಡಿಗಳು ಮಿಸ್ ಆಗಬಾರ್ದು, ಅವರಿಗಂತ ಮನೆ ಇರಬೇಕು, ಅದಕ್ಕೆ ಸಂಬಂಧಪಟ್ಟಂತಹ ಪತ್ರ ಅವರಲ್ಲೇ ಇರಬೇಕು ಅಂತ ಈ ಯೋಜನೆ. ಹೆಜ್ಜೆ ನಂಬರ್ 29, ಕರಾವಳಿಯಲ್ಲಿ ಪ್ರವಾಸೋದ್ಯಮ ಉಚ್ಛೇದನಕ್ಕೆ ವಿವಿಧ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಇವತ್ತು ಕರ್ನಾಟಕದಲ್ಲಿ ಕರಾವಳಿ ಅನ್ನುವಂಥದ್ದು ಒಂದು ಅದ್ಭುತವಾದಂತಹ ಪ್ರವಾಸಿ ತಾಣವಾಗಿ ಹೊರಹೊಮ್ಮತಾ ಇದೆ. ಅಂತಹ ಪ್ರವಾಸಿ ತಾಣವಾಗಿರ್ತಕ್ಕಂತಹ ಕರಾವಳಿ ಕ್ಷೇತ್ರದಲ್ಲಿ ವಿವಿಧ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ, ಆ ಕ್ಷೇತ್ರವನ್ನು ಮತ್ತಷ್ಟು ಡೆವಲಪ್ ಮಾಡೋದಕ್ಕೆ ಡಿ.ಕೆ. ಸರ್ಕಾರ ಈಗ ಮುಂದಾಗಿದೆ. ಆ್ಯಂಡ್ ಹೆಜ್ಜೆ ನಂಬರ್ 30ನೇ ಹೆಜ್ಜೆಯಲ್ಲಿ ಡಿ.ಕೆ. ಶಿವಕುಮಾರ್ ಏನು ಹೇಳ್ತಾ ಇದ್ದಾರೆ ನೋಡೋಣ. ವಿದ್ಯಾರ್ಥಿಗಳಿಗಾಗಿ ದೆಹಲಿಯಲ್ಲಿ ಕರ್ನಾಟಕ ಭವನ ನಿರ್ಮಾಣಕ್ಕೆ ತೀರ್ಮಾನವನ್ನು ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ. ಕಾರಣಾಂತರಗಳಿಂದ ಹೈಯರ್ ಎಜುಕೇಷನ್ ಪರ್ಪಸ್ಸಿಗೆ ಬೆಂಗಳೂರನ್ನು ಬಿಟ್ಟು ಅಥವಾ
ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಓದೋದನ್ನು ಬಿಟ್ಟು ದೆಹಲಿಗಾಗಿ ಹೋಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಅಲ್ಲೇ ಉಳಿದುಕೊಳ್ಳೋದಕ್ಕೆ ಊಟದ ವ್ಯವಸ್ಥೆಯ ಜೊತೆಗೆ ಕರ್ನಾಟಕ ಭವನವನ್ನು ನಿರ್ಮಾಣ ಮಾಡ್ತೀನಿ ಅನ್ನುವಂತಹ ಸಂಕಲ್ಪವನ್ನು ಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯದಿಂದ ದೆಹಲಿಗೆ ಹೋಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಅದ್ಭುತವಾದಂತಹ ಸೌಕರ್ಯವನ್ನು, ಅದ್ಭುತವಾಗಿರ್ತಕ್ಕಂತಹ ಒಂದು ಯೋಜನೆಯನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಇದು ಡಿ ಕೆ ಶಿವಕುಮಾರ್ ಅವರ 30 ದಿನಗಳ 30 ಸಾಧನೆಯ ಪಟ್ಟಿ. ದಿಸ್ ಈಸ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಫ್ರಮ್ ಅಶ್ವವೇಗ ನ್ಯೂಸ್. ಇದು ಅಶ್ವವೇಗ ನ್ಯೂಸಿನಲ್ಲಿ ಮಾತ್ರ ನೀವು ಶರವೇಗದ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ಸಾಧನೆಗಳನ್ನು ನೋಡೋದಕ್ಕೆ ಸಾಧ್ಯ. ಒಂದಲ್ಲ ಎರಡಲ್ಲ 30 ಕಾರ್ಯಗಳನ್ನು ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ವೆರಿ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿ, ಫಾಸ್ಟ್ ಫಾರ್ವರ್ಡ್ ಆಗಿ ಮಾಡ್ಕೊಂಡು ಹೋಗಿದ್ದಾರೆ.